ಹಲೋ ಸ್ನೇಹಿತರೆ, ಇಲ್ಲಿ ಸುರೇಖ ಅವರು ತನ್ನ ಬಯೋಡಾಟಾ ಶೇರ್ ಮಾಡಿಕೊಂಡಿದ್ದಾರೆ. ಕಾರಣ ಮುಂದೆ ನೋಡಿ ನಿಮಗೂ ಅರ್ಥ ಆಗುತ್ತೆ. ರಾಯಚೂರು ಜಿಲ್ಲೆಯ ಗಂಗಾವತಿ ಸ್ವಂತ ಊರಾಗಿರುತ್ತೆ. ಈಕೆಯ ಸಮಸ್ಯೆ ನೋಡಿ 40 ದಾಟಿದ ನಂತರ ಚಪಾತಿ ಅಗಲವಾಗಿ ಬಿಟ್ಟಿದೆ, ಅದಕ್ಕೆ ಪ್ರತಿದಿನ ಬಯಕೆ ಆಗುತ್ತಿದೆ ಎಂದು ಸುರೇಖ ಅವರು ಮಾಹಿತಿ ಕೊಟ್ಟಿದ್ದಾರೆ. ತೂತು ತುಂಬನೇ ಕಪ್ಪಾಗಿ ಇರುವುದಾಗಿ ನೇರವಾಗಿ ಮಾಹಿತಿ ತಿಳಿಸಿದ್ದಾರೆ. ಬಯಕೆ ನೋಡಿ ಇಷ್ಟ ಬಂದಂತೆ ಆಟ ಆಡಬೇಕು. ಜೀವನದಲ್ಲಿ ಸ್ನೇಹಿತರೆ ಒಂದು ಸಲ ಹಿಗ್ಗಮುಗ್ಗಿ ಇಷ್ಟ ಬಂದಂತೆ ಆಟ ಆಡುವ ಉದ್ದೇಶದಿಂದ ಸುರೇಖ ಅವರು ಬಯೋಡಾಟಾ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಜೊತೆಗೆ ಸ್ನೇಹಿತರೆ ಈಕೆ ಹತ್ತಿರ ಕಿಯಾ K3 ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಸೊ ಬನ್ನಿ ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಈ ಕಾರಣದಿಂದ ಇವಳಿಗೆ ಹೆಚ್ಚು ಆಸೆ ಇದೆ. ಫ್ರೀ ಇರುವ ಸಮಯದಲ್ಲಿ ಆ ಥರದ ಫಿಲಮ್ ಈಕೆ ತುಂಬ ನೋಡುತ್ತಾಳೆ. ಹುಡುಗರ ಜೊತೆ ಬಿಸಿ ಬಿಸಿ ಮಾತನಾಡುವಂಥ ಒಂದು ಚಟ ಕೂಡ ಹೊಂದಿರುತ್ತಾಳೆ. ಮಾತನಾಡುತ್ತಲೇ ಬೆರಳು ಇಟ್ಟಿಕೊಳ್ಳುತ್ತಾಳೆ. ಯಾರೂ ಸಿಗದೆ ಹೋದರೆ ಚಿಕ್ಕ ಹುಡುಗ ಸಿಕ್ಕಿದ್ರೂ ಬಿಡೋದಿಲ್ಲ. ಈ ಥರ ಚಟ ಈಕೆ ಹೊಂದಿರುತ್ತಾಳೆ ಸ್ನೇಹಿತರೆ. ಇವೆಲ್ಲ ಕಾರಣದಿಂದ ಇವಳಿಗೆ ಹೆಚ್ಚು ಬಯಕೆ ಆಗಿರುತ್ತೆ. ಸೆಟಪ್ ಮಾಡಿಕೊಳ್ಳಲು ಈಕೆ ತುಂಬಾ ಅಲೆದಾಟ ಮಾಡುತ್ತಿದ್ದಾಳೆ. ಫೇಸ್ಬುಕ್ಕಲ್ಲಿ ತುಂಬ ಜನರು ಸಿಗಬಹುದು ಎಂದು ಫೇಸ್ಬುಕ್ ಅಕೌಂಟ್ ಇತ್ತೀಚೆಗೆ ಕ್ರಿಯೇಟ್ ಮಾಡಿದ್ದಾಳೆ. ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಸ್ನೇಹಿತರೆ ಪ್ರತಿದಿನ ರೀಲ್ಸ್ ಅಪ್ಲೋಡ್ ಮಾಡಿ ಒಬ್ಬರನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾಳೆ. ಆದರೂ ಸ್ನೇಹಿತರೆ ಪಾಪ ಇವಳಿಗೆ ಯಾರೂ ಬುಟ್ಟಿಗೆ ಬೀಳುತ್ತಿಲ್ಲ. ಸೊ ಅದಕ್ಕೆ ಫೈನಲಿ ನಮ್ಮನ್ನು ಸಂಪರ್ಕಿಸಿ ಶೇರ್ ಮಾಡಿಕೊಂಡಿರೋದು. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಕಿಯಾ K3 ಕಾರ್ ಆಗಿರುತ್ತೆ. ಹಳೆ ಕಾರ್ ಸ್ವಲ್ಪ. ಸೊ ಈ ಒಂದು ಕಾರ್ ನಿಮಗೆ ಕೊಟ್ಟು ಜೀವನ ಪೂರ್ತಿ ಒಳ್ಳೆ ಸಂಬಂಧ ಬೆಳೆಸಲು ಮುಂದಾಗಿದ್ದಾಳೆ. ಕಾರ್ನ ಒಂದು ಬ್ಯಾಕ್ ಸೈಡ್ ಲುಕ್ ನೋಡಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ. ಇದು ಕಾರ್ನ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ತುಂಬಾ ಸಿಂಪಲ್ ಆಗಿದ್ದು ಜೊತೆಗೆ ಒಂದು ಮಾಡ್ರನ್ ಲುಕ್ ಹೊಂದಿರುತ್ತದೆ. ಇದರ ಫ್ರಂಟ್ ಲುಕ್ ನೋಡೋದಾದರೆ ಸ್ನೇಹಿತರೆ ಶಾರ್ಪ್ ಆ್ಯಂಡ್ ಮಾಡರ್ನ್ ಡಿಸೈನ್ ಹೊಂದಿರುತ್ತೆ. ಜೊತೆಗೆ ಗ್ರಿಲ್ ಬಂದುಬಿಟ್ಟು ಟೈಗರ್ ನೋಸ್ ಒಂದು ಶೇಪಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಹೆಡ್ಲೈಟ್ಸ್ ತುಂಬಾ ಸ್ಲಿಕ್ ಆಗಿರುತ್ತೆ. ಜೊತೆಗೆ ಒಂದು ಸ್ಟೈಲಿಶ್ ಕೂಡ ಆಗಿರುತ್ತದೆ. ಬ್ಯಾಕ್ ಸೈಡ್ LED ಟೈಲೈಟ್ಸ್ ಬಾರ್ ಬಂದುಬಿಟ್ಟು ಫುಲ್ ವಿಡ್ತಲ್ಲಿ ನಾವು ನೋಡ್ಬೋದು. ಜೊತೆಗೆ ಇದರ ಒಂದು ರಿಯರ್ ಲುಕ್ ಒಂದು ಒಳ್ಳೆ ಎಲಿಗೆಂಟ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಲುಕ್ ಆಗಿರುತ್ತದೆ. ಇದರಲ್ಲಿ ಸ್ನೇಹಿತರೆ 1.6 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಆಗಿದ್ದು 123 PS ಪವರ್ ಹಾರ್ಸ್ ಪವರ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಎರಡು ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ನಾವು ನೋಡ್ಬೋದು. ಸೆಟಪ್ ಮಾಡಿಕೊಳ್ಳಲು ಸರಿ ಹೊಂದುವಂಥ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಕಿಯಾ K3 ಈ ಒಂದು ಕಾರ್ ಕೊಡುವುದಾಗಿ ಗಿಫ್ಟ್ ರೂಪದಲ್ಲಿ ಕೊಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ. ತಪ್ಪದೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ.